ಪಲ್ಯ ತಿನ್ನೋಕ್ಕೆ ಬೋರ್ ಆದರೆ ಹೀರೆಕಾಯಿ ಚಟ್ನಿ ಟ್ರೈ ಮಾಡಿ ನೋಡಿ. ಹಲೋ ಫ್ರೆಂಡ್ಸ್, ನಮ್ಮ ಸ್ವಾದ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೀರೆಕಾಯಿ ಚಟ್ನಿ ಮಾಡೋಕ್ಕೆ ಒಂದು ಹೀರೆಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ಪೀಲ್ ಮಾಡ್ಕೊಳ್ಳಿ. ಭಾಳ ಪೀಲ್ ಮಾಡಬಾರ್ದು, ನೋಡಿ ಈ ರೀತಿ ಮಾಡಬೇಕು. ಆಮೇಲೆ ಅದನ್ನು ಸ್ಕ್ವೇರ್ ಪೀಸಸ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಡಿ. ಆಮೇಲೆ ಅದರಲ್ಲಿ ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕಿ ಸಾಟೆ ಮಾಡ್ಕೊಳ್ಳಿ. ಉಳ್ಳಾಗಡ್ಡಿ ಸ್ವಲ್ಪ ಬೆಂದಾದ್ಮೇಲೆ ಅದರಲ್ಲಿ ನೀವು ಟೊಮ್ಯಾಟೊ ಹಾಕಿ, ಟೊಮ್ಯಾಟೊ ಸಣ್ಣ ಪೀಸಸ್ನಲ್ಲಿ ಕಟ್ ಮಾಡ್ಕೋಬೇಕಂತೇನಿಲ್ಲ. ಮೆಣಸಿನ್ಕಾಯಿನೂ ಹಾಕಿ ಇಲ್ಲಿ ನಾವು 10 to 15 ಮೆಣಸಿನ್ಕಾಯಿ ಹಾಕೀವಿ. ಮೆಣಸಿನ್ಕಾಯಿ ಖಾರ ಎಷ್ಟು ಇರ್ತಾವೋ ಅದನ್ನು ನೋಡಿಕೊಂಡು ಮತ್ತು ನಿಮಗೆ ಎಷ್ಟು ಖಾರ ತಿಂತೀರಿ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಅದರಲ್ಲಿ ಕಡಿಪತ್ತ ಮತ್ತು ಸ್ವಲ್ಪ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಕಟ್ ಮಾಡಿರೋ ಹೀರೆಕಾಯಿ ಆ್ಯಡ್ ಮಾಡಿ ಮತ್ತು ಅದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಬೇಯಿಸ್ಕೊರಿ. ಲಿಡ್ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಿ. ಲಿಡ್ ಓಪನ್ ಮಾಡಿ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ, ಹಾಗೆ ಸ್ವಲ್ಪ ಜೀರಾನೂ ಹಾಕಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಗರಂ ಮಸಾಲ ಪೌಡರ್, ಹಾಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಕ್ವಿಕ್ ಮಿಕ್ಸ್ ಮಾಡಿ ಅದರಲ್ಲಿ ನೀವು ಶೇಂಗಾ ಪುಡಿನ ಆ್ಯಡ್ ಮಾಡಿ. ಶೇಂಗಾ ಪುಡಿ ಆ್ಯಡ್ ಮಾಡಿದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಈ ಚಟ್ನಿನ ಚಪಾತಿ ಜೋಡಿ ಹಚ್ಕೊಂಡು ತಿನ್ಬೋದು ಅಥವಾ ರೈಸ್ ಜೊತೆ ಹಚ್ಕೊಂಡು ತಿನ್ಬೋದು. ನಿಮಗೆ ಹೀರೆಕಾಯಿ ಪಲ್ಯ ಸೇರ್ತಿರ್ಲಿಲ್ಲ ಅಂದರೆ ಹೀರೆಕಾಯಿ ಚಟ್ನಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಆಪ್ಷನ್. ಆಮೇಲೆ ಅದರಲ್ಲಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿ, ಸಕ್ಕರೆ ಹಾಕಿದ್ರೆ ಎಲ್ಲ ಫ್ಲೇವರ್ಸು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನೀವು ಅದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು, ಭಾಳ ಮಿಕ್ಸಿ ಮಾಡ್ಕೋಬಾರ್ದು. ನೋಡಿ, ನಿಮ್ಮ ಹೀರೆಕಾಯಿ ಚಟ್ನಿ ರೆಡಿ ಆಗಿದೆ. ನಿಮಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.